ಹೆಸರು ಮಂಗಳ ಗೌರಿ ಅಂತ. ಚಿತ್ರದುರ್ಗ ಜಿಲ್ಲೆಯ ಐಮಂಗ್ಲದಿಂದ ಬಂದಿದ್ದೇನೆ. ನನಗೆ ಗುರುಗಳದು ಈಗ ಒಂದು 4-5 ದಿವಸದಿಂದ ವೀಡಿಯೋಗಳು ಸಿಗ್ತಾಯಿದೆ. ಅಂದರೆ ಬೇರೆ ಏನೋ ಸ್ಕ್ರಾಲ್ ಮಾಡಬೇಕಾದ್ರೆ ನನಗೆ ಅದು ವೀಡಿಯೋ ಪದೇ ಪದೇ ಸಿಗ್ತಾಯಿತ್ತು. ಸುಮಾರು ಒಂದು 4-5 ವೀಡಿಯೋಸ್ ನೋಡಿರಬೇಕು ಅಷ್ಟೇ. ಈ ಮುಂದೆ ನನಗೆ 369 ಟೆಸ್ಲಾ ಅವ್ರದ್ದಲ್ಲ, ಇನ್ನೊಬ್ರದ್ದೇನೋ ಅದು ಸಿಗ್ತಾಯಿತ್ತು ವೀಡಿಯೋಗಳು. ಇಲ್ಲಿ ತನಕ ನಾನು ದುಡ್ಡಿಗೆ ಯಾವುದೇ ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ. ಇನ್ಫ್ಯಾಕ್ಟ್ ನಾವು ಮನುಷ್ಯರು ಏನಿದ್ದೀವಿ, ನಮ್ಮ ಕೈಲಿ ಏನಾಗಲ್ಲ ಅದನ್ನು ದೇವ್ರಿಗೆ ಬಿಟ್ಬಿಡ್ತೀವಿ ಅಥವಾ ಇನ್ನೊಬ್ಬರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ರೀತಿಯಾಗಿ ನಾನೆಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೆ. ನಾನು ಯಾವ ಪ್ರಯತ್ನವೂ ನನ್ನ ಕೈಲಿ ಆಗುತ್ತೆ ಅಥವಾ ಅದೇನೋ ಮಾಡ್ಬೋದು ಅನ್ನೋದು ನಾನು ಇಟ್ಕೊಂಡಿರಲಿಲ್ಲ. ಸೊ ಗುರುಗಳ ವೀಡಿಯೋ ಎಲ್ಲ ನೋಡಿದಾಗ ಹೌದಲ್ಲ, ಇದೆಲ್ಲ ಶಕ್ತಿ ನನ್ನ ಹತ್ರನೇ ಇದೆ, ನನ್ನ ಹತ್ರ ಇದ್ದರೂ ನಾನೇನೂ ಉಪಯೋಗನೇ ಮಾಡ್ತಾಯಿಲ್ಲ, ಸುಮ್ಮನೆ ಬೇರೆಯವ್ರ ಕಡೆಯಿಂದ ದೇವ್ರ ಮೇಲೆ ಭಾರ ಒಪ್ಪಿಸಿ ಬಿಟ್ಬಿಟ್ಟಿದ್ದೇನಲ್ಲ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಈಗ ಒಂದು 4-5 ದಿವಸದಿಂದಲೇ ನಾನು ಬರೀಲಿಕ್ಕಾಗದೇ ಇದ್ದರೂ ಸಹ ಓರಲ್ಲಾಗೇ ನಾನು ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ಬೆಳಗ್ಗೆ ಮತ್ತು ರಾತ್ರಿ ಮಧ್ಯಾಹ್ನದ ಹೊತ್ತು ನನಗೆ ಟೈಮ್ ಆಗ್ತಾ ಇರಲಿಲ್ಲ. ನಂದು ಜಾಸ್ತಿ ಏನೂ ಇಲ್ಲ ಅಂದ್ರೂ ಸಹ ಒಂದು 3 ಸೈಟ್ ಇತ್ತು, ಅದನ್ನು ಎಮರ್ಜೆನ್ಸಿ ಇತ್ತು, ಮಾರಾಟ ಮಾಡಬೇಕಿತ್ತು. ಅಲ್ಲಿ ಯಾರು ತೊಗೊಳೋಕ್ಕೆ ರೆಡಿ ಇಲ್ಲ. ಬಟ್ ಈ ರೀತಿ ನಾನು ಅಫಾರ್ಮೇಷನ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದು ಇವಾಗ ಮಾರಾಟಕ್ಕೆ ಬಂದಿದೆ. ಅಷ್ಟೇ ಅಲ್ಲ, ಇದು ನಾವು ಬರೀ ಶ್ರೀಮಂತರಾಗ್ಲಿಕ್ಕೆ ಅಷ್ಟೇ ಅಲ್ಲ, ದೇವ್ರು ನಮ್ಮೊಳಗೆ ಎಲ್ಲ ಜ್ಞಾನ ಇಟ್ಟಿದ್ದಾನೆ, ದೇವರದೇ ಒಂದು ಭಾಗ ನಾವು. ಆದರೆ ದೇವರಲ್ಲಿರೋ ಎಲ್ಲ ಶಕ್ತಿ ನಮ್ಮಲ್ಲಿ ಇದೆ ಅಂದರೆ ನಾವು ಅದನ್ನು ತಿಳ್ಕೊತಾನೋ ಇಲ್ಲ, ಉಪಯೋಗಿಸ್ತಾನೋ ಇಲ್ಲ. ಅದಕ್ಕೆ ಸರಿಯಾದ ಮಾರ್ಗದರ್ಶನ ಅನ್ನೋದು ತುಂಬ ಮುಖ್ಯ. ಗುರುಗಳು ಹೇಳಿದರು, ನಾನು ಬೇರೆ ಅಲ್ಲ, ಬೇರೆಯವ್ರು ಬೇರೆ ಅಲ್ಲ, ಎಲ್ಲರೂ ಒಂದೇ ಅಂಥೇಳಿ. ಆದರೆ ಅವರಿಗೆ ಅಷ್ಟು ಸಾಧನೆ ಮಾಡಲಿಕ್ಕಾಯ್ತು, ನಾವು ಯಾಕೆ ಮಾಡಲಿಲ್ಲ? ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ತುಂಬಾ ಹೇಳ್ಕೊಳ್ಳೋಂಥ ಇದೆ. ಯಾಕೆಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾಗೆ ನನಗೆ ಆವತ್ತೊಂದು ದಿವಸ ತುಂಬ ಕಷ್ಟ ಇತ್ತು. ನಾನು ಇವತ್ತು ಬದುಕೋದೇ ಬೇಡ, ಏನಾದರೂ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದೆ. ಆದ್ರೂ ಒಂದು ಸಲ ನೆನ್ನೆಲ್ಲ ಯೂಟ್ಯೂಬ್ ನೋಡಿದ್ದೀನಲ್ಲ, ಅಫರ್ಮೇಷನ್ ಮಾಡ್ಕೊಳ್ಳೋಣ. ಯಾಕೆಂದರೆ ಮಾರನೇ ದಿವಸ ನಾನು 2,000 ಸಂಘಕ್ಕೆ ಕಟ್ಟಬೇಕು. ನಾನು ತುಂಬ ಚೆನ್ನಾಗಿ ಬದುಕಿದ್ದೋಳು, ಇವತ್ತು 2,000 ಯಾರನ್ನ ಕೇಳೋದು ಅಂದ್ಕೊಂಡೆ. ಸಂಘಕ್ಕೆ ನೀನು ಇವತ್ತು ದುಡ್ಡು ಕಟ್ಟಿಲ್ಲ ಅಂದರೆ ಮನೆ ಹತ್ರ ಬರ್ತೀವಿ ಅಂದರು. ಆದರೂ ನಾನು ಅಫರ್ಮೇಷನ್ ಮಾಡಿಕೊಂಡು ನಮ್ಮ ತಂಗಿ ಮಗನಿಗೆ ಫೋನ್ ಮಾಡಿದೆ, ಏನಾದರೂ ಆಗಿ 2,000 ರೂಪಾಯಿ ಕೊಡು ಅಂತ. ಅವ್ನು ಕಟ್ಟಿಬಿಟ್ಟೆ. ಆದರೆ ಇನ್ನು 4 ದಿವಸ ಟೈಮ್ ಇತ್ತು. ಬಟ್ ನನಗೆ ಇದೇ ಒಂದು ಆಯ್ತಲ್ವ, ನಾನು ಇವಾಗ ಅಲ್ಲಿಗೆ ಹೋಗಬೇಕು, ದುಡ್ಡು ಕಟ್ಟಬೇಕು, ಏನು ಮಾಡೋದು? ಇವಾಗ ದುಡ್ಡು ಬಂದರೆ ಅಲ್ವಾ ನಾನು 2,900 ಕಟ್ಟೋಕ್ಕಾಗೋದು. ಭಗವಂತ ನಾನು ಸತ್ತೋಗ್ತೀನಿ ಅಂದಕ್ಕೆ 2,000 ಕೊಟ್ಟು ಸಂಘದ ಮರ್ಯಾದೆ ಉಳಿಸ್ದೆ. ನಾಳೆ ಅಲ್ಲಿ ಹೋಗಬೇಕು, ನಾನು ಬರಲೇಬೇಕು, ಏನು ಮಾಡೋದು ಅಂದಾಗ ಏನು ಅಂತ ಏನೂ ಗೊತ್ತಿಲ್ಲ. ನಮ್ಮ ತಾಯಿಗೆ FD ದುಡ್ಡು ಬಂದಿತ್ತು, 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು. ಸರಿ, ನಾನು ಮಾರನೇ ದಿವಸ ಹಾಗೆ ರಿಜಿಸ್ಟರ್ ಮಾಡ್ಕೊಂಡು ಬಂದಿದ್ದೆ. ಇವತ್ತು ನನ್ನ ಪರ್ಸಲ್ಲಿ 9,000 ಇದೆ. ಅಫರ್ಮೇಷನು ಮಾಡ್ತಾ ಇದ್ದೀನಿ. ಮತ್ತು ನನಗೆ ಯಾವ ಥರ ದುಡ್ಡು ಬರ್ತಾ ಇದೆ ಅಂತ ಗೊತ್ತಿಲ್ಲ. 1 ತಿಂಗಳಾಗಿದ್ದು ಯಾವುದೋ ನೆಟ್ವರ್ಕ್ ಕಂಪ್ನಿಗೆ ನಾನು ಜಾಯ್ನ್ ಆಗಿದ್ದೀನಿ. ಇವಾಗ ಡೈಲಿ 10,000 15,000 ಬರ್ತಾ ಇದೆ. ನನ್ನ ಇದ್ರ ಟಾರ್ಗೆಟು ನಂದು ಏನು 10 ಲಕ್ಷ 12 ಲಕ್ಷ ಇದೆ. 1 ತಿಂಗಳಲ್ಲೇ ನಾನು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದರೆ 25ನೇ ಇಸ್ವಿಗೆ ಮಾರ್ಚ್ 6ನೇ ತಾರೀಕು ನಮ್ಮ ಮದುವೆ ಆಗಿರೋದು. ಮಾರ್ಚ್ 6 25ನೇ ಇಸ್ವಿಗೆ ಕಳ್ಕೊಂಡಿರೋ ಮನೆ ಪಡ್ಕೋಬೇಕು ಅಂತ ಅಫಾರ್ಮೇಷನ್ ಮಾಡಿಕೊಂಡೆ. ಬಟ್ ನನಗೆ ಅನಿಸ್ತಾ ಇದೆ ಈ 3 ತಿಂಗಳಲ್ಲೇ ಮನೆ ತೊಗೊಬಿಡ್ತೀನಂತ. ಅದು ಯಾವ ಥರ ಬರ್ತಾ ಇದೆಯೋ ಏನೋ ಗೊತ್ತಿಲ್ಲ. ಯೂನಿವರ್ಸ್ ತುಂಬ ಸಪೋರ್ಟ್ ಮಾಡಿದೆ. ಹೇಳ್ಕೊಡೋಂಥದ್ದು ತುಂಬ ಇದೆ. ಇನ್ನೊಂದು ಸಲ ನಾನು ಹೇಳ್ಕೊಡ್ತೀನಿ, ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ತುಂಬ ಥ್ಯಾಂಕ್ಸು. ಮತ್ತು 786 456 ಅದೆಲ್ಲ ನೋಟ್ಸು ನೀವು ನೋಡಿ ತೊಗೋಬಾರ್ದು. ನಿಮಗೆ ಬಂದರೆ ಅದನ್ನು ಅನ್ಎಕ್ಸ್ಪೆಕ್ಟೆಡಾಗಿ ಇಟ್ಕೋಬೇಕು ಅಂದರು. ನಾನು ನೋಡೇ ಇರಲಿಲ್ಲ, 9,000 ಇಟ್ಕೊಂಡಿದ್ದೆ. ಈಗ ಕೂತ್ಕೊಂಡು ಆ ದುಡ್ಡನ್ನ ಮುತ್ಕೊಟ್ಟು ಎಲ್ಲ ನೋಡಬೇಕಾದ್ರೆ ನಂಬರ್ಸ್ ನೋಡ್ತಾ ಇದ್ದೀನಿ. ನನಗೆ 786 ನೋಟ್ ಬಂದಿದೆ ಮತ್ತು 369 ನೋಟು ನನ್ನ ಹತ್ರ ಇದೆ. ನನಗೆ ಇನ್ನೂ ಖುಷಿನೇ ಆಗೋಯ್ತು. ಬಟ್ ಇಲ್ಲಿಂದ ನಾನು ಏನು ನೋಡ್ಕೊಳ್ತೀರಾ ಶ್ರೀಮಂತೆ ಆಗ್ತಾಯಿದ್ದೀನೋ, ಆಲ್ರೆಡಿ ಶ್ರೀಮಂತೆ ಆಗಿಬಿಟ್ಟಿದ್ದೀನಿ. ಎಲ್ಲರೂ ಆಗಲೇ ಇದೇ ಥರ ಶ್ರೀಮಂತರು ಆಗ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಥ್ಯಾಂಕ್ ಯು.